ತಲೆ ಚಾಡಿ ಮುಂದುವರಿಸಿದ ಸಟ್ಟಾಮಟಕ ದಂಧೆ ಸಂಪೂರ್ಣ ಸ್ಟೋರಿ ಇಲ್ಲಿದೆ ನೋಡಿ. ನಿಪ್ಪಾಣಿ ತಾಲೂಕಿನ ಅಕ್ಕುಳ ಗ್ರಾಮದಲ್ಲಿ ಹೋಟೆಲ್ ಹಿಂಭಾಗದ ಸುರೇಶ್ ವಡ್ಡರ್ ಎಂಬ ವ್ಯಕ್ತಿಯ ಮನೆಯಲ್ಲಿ ಸುಮಾರು ದಿನಗಳಿಂದ ಮಟ್ಕಾ ದಂಧೆ ಸದ್ದಿಲ್ಲದೆ ನಡೆಯುತ್ತಿದೆ. ಈ ದಂಧೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಪಾಲುದಾರಿಕೆ ಎಷ್ಟಿದೆ? ಈ ಹಿಂದಿನ ವಾರದಲ್ಲಿ ಕಾನೂನು ಬಾಹಿರ ಸಟ್ಟಾಮಟ್ಕಾ ದಂಧೆಯನ್ನು ನಿಯಮ ಗಾಡಿಗೆ ತೂರಿ ಮನೆಯಲ್ಲಿ ಮಟ್ಕಾ ದಂಧೆ ನಡೆಯುತ್ತಿರುವ ಬಗ್ಗೆ ಸುದ್ದಿನ ಪ್ರಸಾರ ಮಾಡಲಾಗಿತ್ತು. ಆದರೂ ಏನೂ ಪ್ರಯೋಜನ ಆಗಿಲ್ಲ. ಈ ದಂಧೆಗೆ ಯಾರು ಸಾಥ್ ನೀಡುತ್ತಿದ್ದಾರೆ, ಯಾವ ಅಧಿಕಾರಿಯ ಕೈವಾಡ ಇದೆ? ಆದರೆ ಇಂಥದೊಂದು ರಾಜಾರೋಷವಾಗಿ ನಡೆಯುತ್ತಿರುವ ಮಟ್ಕಾ ದಂಧೆ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಗೊತ್ತಿದ್ರೂ ಯಾಕೆ ಸುಮ್ಮನಿದ್ದೀರಿ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ನಿಗೂಢವಾಗಿದೆ. ನಿಪ್ಪಾಣಿ ತಾಲೂಕಿನ ಅಕ್ಕುಳ ಗ್ರಾಮದಲ್ಲಿ ಸಹೋದರರಾದ ಸುರೇಶ್ ವಡ್ಡರ ಮತ್ತು ಆದರೆ ಈಗ ಮತ್ತೆ ಮನೆಯಲ್ಲಿ ಮಟ್ಕಾ ದಂಧೆಯನ್ನು ಕುಲ್ಲಂ ಆಗಿ ಅಕ್ರಮವಾಗಿ ಅಡ್ಡೆಗಳನ್ನು ನಿರ್ಮಿಸಿ ಸಟ್ಟ ಮಟ್ಕಾ ದಂಧೆಯನ್ನು ಕಾನೂನು ಬಾಹಿರವಾಗಿ ಮಟ್ಕಾ ದಂಧೆ ಮುಂದುವರಿಸಿಕೊಂಡು ನಡೆಸುತ್ತಿದ್ದಾರೆ. ದೃಶ್ಯಗಳು ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಲಾಗಿದೆ. ಯಾರು ಈ ದಂಧೆಗೆ ಸಾಥ್ ನೀಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಹಾಗೂ ಇವರ ಮೇಲೆ ಕ್ರಮ ಕೈಗೊಳ್ಳಲು ಹಿಂದಕ್ಕೆ ಸರಿಯುತ್ತಿದ್ದಾರೆ. ಇಂತಹ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆ ನಡೆಸುವವರ ಕಾನೂನಿಗಿಂತ ದೊಡ್ಡವರು ಅನಿಸ್ತಿದೆ. ಇವರ ವಿರುದ್ಧ ಯಾಕೆ ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ? ಇವರ ಪಾತ್ರ ಏನಿದೆ? ಅಥವಾ ಇವರು ಈ ಕಾನೂನು ಬಾಹಿರವಾಗಿ ನಡೆಸುತ್ತಿರುವ ಮಟ್ಕಾ ದಂಧೆಗೆ ಯಾರು ಸಾಥ್ ನೀಡುತ್ತಿದ್ದಾರೆ ಎಂಬ ಸಂಶಯ ಕೂಡ ವ್ಯಕ್ತವಾಗ್ತಿದೆ. ಹಾಗೂ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಯಾಕೆ ಜರುಗಿಸುತ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಜನರಿಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣ ಸ್ಟೋರಿ ಜನರ ಕಣ್ಣಿಗೆ ಕಾಣಲಿದೆ. ಸ್ವಲ್ಪ ದಿನ ಕಾದು ನೋಡಿ. चालेल घ्या. 2-2-3 घ्या. तिथं बसत नाही. 2-2-3 दशा करा. आपण करा. काम घ्या की तुम्ही तर काम तरी घ्या. मग पेमेंट पण देतो, सगळंच करतो आणि मीच सगळं गाणं मारून घेतो आणि तुम्ही राजासारखं बसा. मग काम तरी घ्या की त्याचं पेमेंट देतो की मी. काम घ्या की त्याचं काय मग सरळ जोडला पैसे सांगा. 12.5 चौकडा सांगितलं. मी सांगितलं की असं काय म्हणाले तुझं लक्ष नाही. मी काय करू त्याला? 20 रुपये सर म्हटलं 70 रुपये घे म्हटलं. किती 200 दिला का? असं बोंबा होत्या. इथं सगळे एकटाच बघायचं म्हटलं की काम पण घ्यायचं समोरच केलं.